ನೀವು ದೊಡ್ಡ ಆರ್ಥಿಕ ತಜ್ಞರು ಅಂತೀರಿ ಸಿದ್ದರಾಮಯ್ಯ. ನೋ 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 ಮನೆ ಹೊಡೆದಾಕ್ಬಿಟ್ರಿ, ಮನೆ ಹಾಳಾಗೋಗ್ತಾವೆ. ಇಲ್ಲಿ ಏನು ಇಲ್ಲಿ ಯಾವ ಮಾನದಂಡನೂ ಇಲ್ವಲ್ಲ. ಯಾವ ಹುಚ್ಚ ಸರ್ಕಾರ ಈ ಥರ ಮಾಡೇ ಇಲ್ಲ ರೀತು. ಸರ್ ತಮ್ಗೆ ಈಗಾಗಲೇ ಒಂದು ನೋಟ್ ಕೊಟ್ಟಿದ್ದೀನಿ, ಸರ್ಕ್ಯುಲೇಟ್ ಮಾಡಿದಾರದು. ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರೋದು ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆ ದೇಶದ ಜನಜೀವನ, ನಾಡಿನ ಜನಜೀವನ, ಆಡಳಿತ, ಅಭಿವೃದ್ಧಿ ಇವೆಲ್ಲವೂ ಕೂಡ ಅದರ ಆರ್ಥಿಕ ನೀತಿಯ ಮೇಲೆ ಹೆಚ್ಚು ಹೋಗುವಂಥದ್ದು. ಆರ್ಥಿಕ ಪರಿಸ್ಥಿತಿ ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅಧೋಗತಿ. 16 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಎಳ್ಕಳಿ ಸಾಹಿತ್ಯಗೆ ನಾನು ನೆಮ್ಮೆಳ್ಕೊಂಬಿಟ್ಟಿದ್ದಾನೆ. 16 ಸಾರಿ ಬಡ್ಜೆಟ್ ಮಂಡಿಸಿರುವಂಥವ್ರು ಇವತ್ತು ಕೊಟ್ಟಿರುವಂಥದ್ದು ಎಲ್ಲಿಗೆ ಕತೆ? ಈಗ ಈ ತಮ್ಮ ವೈಯಕ್ತಿಕ ಚಪಲ ಯಾವುದು? ಫ್ರೀ ಬೀಸ್ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದನ್ನು ಸರ್ಕಾರಗಳು ಕೊಡ್ತಾಯಿದ್ದು, ಸಬ್ಸಿಡಿ ಕೊಡ್ತಾಯಿದೆ. ಫಲಾನುಭವಿದು 30%, 70% ಸರ್ಕಾರ ಅಂತ ಕೊಡ್ತಾಯಿದ್ರು. ಜವಾಬ್ದಾರಿ ಇರ್ತಾಯಿತ್ತು. ಈಗೇನಿಲ್ಲ. ನಿಮ್ಗೆ 2,000 ರೂಪಾಯಿ ಫ್ರೀ, ಬಸ್ ಫ್ರೀ. ಅಲ್ಲಿ ಏನಪ್ಪ ಅಂತಂದರೆ ನೀವು ಗಂಡಸರಿಗೇನೂ ಇಲ್ಲ, ಬರೀ ಹೆಂಗಸರಿಗೆ. ಮನೆಯಲ್ಲಿ ಹೆಂಗೆ ಒಡಕ್ಕೆ ತಂದಿಟ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯನವ್ರೆ. ಏಕೆಂದರೆ ನಿಮ್ಗೆ ಅದರ ಅರಿವೇ ಇಲ್ಲ. ನಿಮ್ಮ ಫ್ರೀ ಬೀಸಿಂದ ಇವತ್ತು ಮನೆಗಳು ಎಷ್ಟು ಒಡೆದೋಗಿದ್ದಾವೆ ಅಂತಕ್ಕಂಥ. ಹೆಂಡ್ತಿ ನಿನ್ನ ದುಡ್ಡು ಬೇಡ, ಕಾಸು ಬೇಡ, ಬತ್ತೀನಿ 4-5 ದಿವಸ ತಿರ್ಗಾಡ್ಕೊತೀನಿ, ಪುಕ್ಸಾಟಿ ಹೋಯ್ತಾಳೆ ಅಂತ ಕಡೆ. ಮನೆ ಹಾಳಾಗಿ ಹೋಗಿದ್ದಾವೆ. ಅವನು ಸರ್ವೆ ಮಾಡಿಸಿ, ಅದನ್ನು ಒಂದು ಸಮೀಕ್ಷೆ ಮಾಡಿಸಿ. ನೀವು ಯಾರ್ಯಾರು ಆರ್ಥಿಕ ತಜ್ಞರು, ಸಾಮಾಜಿಕ ಇವರು ಮಾಡಿಸಿ ಏನಾಗಿದ್ದಾವೆ ಇವತ್ತು ಕುಟುಂಬಗಳ ಕಥೆಗಳು ನಿಮ್ಮ ಇದರಿಂದ ಹೋಲಿದ್ರಿಂದ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಸರ್ವೆ ಮಾಡಿಸಿ. ಒಂದು ಮಾನದಂಡನೇ ಇಲ್ವೇ ಇದಕ್ಕೆ? 2,000 ರೂಪಾಯಿಗೆ ಮಾನದಂಡನೇ ಇಲ್ವಾ? ಎಲ್ಲರಿಗೂ ಕೊಡ್ತೀವಿ ನಾವು. ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ. ಓಲ್ಡ್ ಏಜ್ ಪೆನ್ಷನ್ ನಿನಗೆ 65 ವರ್ಷ ಆಗಿರಬೇಕು ಮಾನದಂಡ. ಹ್ಯಾಂಡಿಕ್ಯಾಪ್ಡು ನೀನು 60-70% ಹ್ಯಾಂಡಿಕ್ಯಾಪ್ಡ್ ಆಗಿರಬೇಕು. ನೀನು ಸರ್ಟಿಫಿಕೇಟ್ ತೊಗೊಂಬ ಡಾಕ್ಟ್ರಿಂದ. ಅದು ಇದಕ್ಕೆ ಯಾವುದು ಮಾನದಂಡ ಇಲ್ಲ 2,000 ರೂಪಾಯಿಗೆ. ಅದು ಎಲ್ಲಿಗೆ ಜನರ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಯಾವ ರೀತಿ ಖರ್ಚು ಮಾಡ್ತಾಯಿದ್ದೀರಾ? ನೀವು ದೊಡ್ಡ ಆರ್ಥಿಕ ತಜ್ಞರು ಅಂತೀರಿ ಸಿದ್ದರಾಮಯ್ಯ. ನೋ 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 ಅದೆಲ್ಲ ಇದು. ಹಾಗಾಗಿ ಇವತ್ತು ಜಾತಿ ಜನಗಣತಿ ಏನಾಯಿತು? ಜಾತಿ ಜನಗಣತಿಯ ಮೇಲೇ ನಿಮ್ಮ ಬಡ್ಜೆಟ್ ಆಗಬೇಕಾಗಿತ್ತು. ಆಗ ಅದು ಎಲ್ಲರ ಸ್ಪರ್ಶಿ ಆಗ್ತಾಯಿತ್ತು. ಈಗ ನೀವು ಸುಮ್ಮನೆ ಎಲ್ಲರ ಸ್ಪರ್ಶಿ ಇದು ಅಂತ ಹೇಳಿ ಎಲ್ಲಿದೆ ಎಲ್ಲರ ನೋ? ಗಂಡಸರಿಗೆ ಸ್ಪರ್ಶನೇ ಆಗ್ತಾ ಇಲ್ವಲ್ಲ ಇದರಲ್ಲಿ, ನಿಮ್ಮ ಬಡ್ಜೆಟಲ್ಲಿ. ಮನೆ ಹೊಡೆದಾಕ್ಬಿಟ್ರಿ, ಮನೆ ಹಾಳಾಗೋಗ್ತಾವೆ. ಮತ್ತು ಯಾತಕ್ಕೋಸ್ಕರ ಇಟ್ಟು ಸಾಲ ಮಾಡ್ತಾಯಿದ್ದೀರಿ ನೀವು? ಈ ಸಾಲ ಮಾಡಿ ಮತ್ತು ಏನಾದರೂ ಒಂದು ಜನ ಭಾಳ ವರ್ಷ ನೆನೆಸ್ಕೊಳ್ಳೋವಂಥದ್ದು ಏನಾದ್ರು ಕಾರ್ಯಕ್ರಮ ಆಗ್ತಾಯಿದೆ? ಇಲ್ಲ. ಸಾಲ ಮಾಡಿ ಫ್ರೀ ಕೊಡ್ತಾಯಿದ್ದೀರ. ಚೇ ಯಾರು ನಿಮ್ಮನ್ನು ಆರ್ಥಿಕ ತಜ್ಞ ಅಂತ ಯಾರು ಹೇಳ್ತಾರೆ? ನಿಮ್ಮನ್ನು ಯಾರು ಹೇಳ್ತಾರೆ ನಿಮಗೆ? ಚೇ 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 ಏನಪ್ಪ ಇದು? ಹಾಂ ಆಯಿತಾ? ಸರ್ ಹಾಂ ಅಲ್ಲ, ಫ್ರೀ ನಾನು ಬಡವರಿಗೆ ಕೊಡಿ, ನಾ ಬೇಡ ನನಗೆ. ಒಂದು ಮಾನದಂಡ ಬೇಕಾದಕ್ಕೆ. ಈಗ ನೀವು ಒಂದು ಜವಾನ್ಗಿರಿ ಕೆಲಸಕ್ಕೆ ಹೋಗ್ಬೇಕು, ಏನು ಕೇಳ್ತಾರೆ? SLC ಆಗಿದೆಯೇನೋ. ಇಲ್ಲಿ ಏನು ಇಲ್ಲಿ ಯಾವ ಮಾನದಂಡನೂ ಇಲ್ವಲ್ಲ. ಯಾವ ಹುಚ್ಚ ಸರ್ಕಾರ ಈ ಥರ ಮಾಡೇ ಇಲ್ಲ ರೀತು. ಮಾನದಂಡ ಬೇಡ. ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನೀವು ಸರ್ಕಾರದ್ದು ಏನು ಮೆಷರ್ ಅದಕ್ಕೆ
BPL ಕಾರ್ಡ್ ಇರೋರೆಲ್ಲ ಯಾರು ಸರಿ ಏನು ಇವ್ರು ರಾಮನೇ. ಸೊ ಹಾಗಾಗಿ ಯಾವುದೇ ಮಾನದಂಡವಿಲ್ಲದ ಎಲ್ಲರಿಗೂ ನಾವು ಕೊಡ್ತೀನಿ ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಶ್ನೆಸ್. ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಸಿ ಏನಾಗಿದೆ ಎತ್ತಾಗಿದೆ ಇಷ್ಟು ದಿವಸ ಮಾಡಿಕೊಟ್ಟು ಎಷ್ಟ್ರಿ ಸ್ವಾಮಿ ನೀವು ನಿಮ್ಗೆ ಹೇಳಿದ್ದೀರ ಈ ತನಕ 76,000 ಕೋಟಿ ಕೊಟ್ಟಿದ್ದೀವಿ ಅಂತ. ಅಯ್ಯೋ ದೇವ, 76,000 ಕೋಟಿದ ವಾಟ್ ಈಸ್ ದ ರಿಟರ್ನ್ಸ್ ಟು ದ ಸ್ಟೇಟ್? 76,000 ಕೋಟಿಗೆ 6-7 ಪ್ರಾಜೆಕ್ಟ್ ಕ್ಲಿಯರ್ ಆಗ್ತಾಯಿದ್ದು. ನೀವು ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ ಇಲ್ಲಿ. ಸುಮ್ಮನೆ ಕೊಟ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ ನಾವು? ನಿಮ್ಮ ವೈಯಕ್ತಿಕ ತೆವಲಿಗೋಸ್ಕರ ನಿಮ್ಗೆ ರಾಜಕಾರಣ ವೈಯಕ್ತಿಕ ತೆವಲಿಗೆ ಬರೀ ಓಟಿಗೆ ಮಾತ್ರನಾ? ನೋ. ಇದು ಇಂದಿರಾ ಗಾಂಧಿಯವರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು, ದೇವರಾಜರಸರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು. ಅವೆಲ್ಲ ಅದು ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕೆಲವು. ನೀವು ಅದಿಲ್ಲವೇ ಇಲ್ವಲ್ಲ? ಯಾವ್ದನ್ನ ಇದು ಎಲ್ಲರೂ ಹೇಳ್ತಾವ್ರೆ. ಭಾಳ ಜನ ಆರ್ಥಿಕ ತಜ್ಞರು ಹೇಳಿಲ್ಲ, ಸರಿ ಇಲ್ಲ ನೀವು ಮಾಡ್ತಾ ಇರೋದು. ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು. ಅದ್ಯಾರೋ ಲಂಡನ್ನಿಂದ ಬಂದರು, ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು, ಅವ್ರು ಬೇಷ್ ಅಂತ ಹೋಗಿದ್ದಾರೆ, ಇದು ಹೇಳ್ತಾವ್ರೆ ಹೊರತು ಅರೆ ನಮ್ಮ ಜನ ಕೇಳ್ರಿ ಏನು ಹೇಳ್ತಾವ್ರೆ ಅಂಥೇಳಿ. ಜನ ಏನು ಹೇಳ್ತಾವ್ರು ಕೇಳಿ. ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ ಈಗ ತಿರುಗಿ ಮತ್ತು ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತೊಗೊಂಡು ಇಷ್ಟೆಲ್ಲ ಬೆಲೆ ಏರಿಸಿದ್ರಲ್ಲ ನೀವು. ಬೆಲೆ ಏರಿಸಿದ ಮೇಲೆ ಇವೆಲ್ಲ ಕಡಿಮೆ ಆಗಬೇಕಲ್ಲ. ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಬೆಲೆನಾದ್ರು ಕಡಿಮೆ ಆಗಬೇಕಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.